ಹಲೋ. ಗುಡ್ ಮಾರ್ನಿಂಗ್ ಮಗನೇ. ಇಷ್ಟೊತ್ತಾದ್ರೂ ಮಲ್ಗಿದೀಯೇನೋ? ವೆರಿ ಗುಡ್ ಮಾರ್ನಿಂಗ್ ಮಾಮ್. ಟೈಮ್ ನೋಡು ಎಷ್ಟಾಗಿದೆ ಅಂತ. ಸೂರ್ಯನ ಎತ್ತಿ ಮೇಲೆ ಬಂದ್ರು ಇನ್ನೂ ಮಲ್ಗಿದೀಯಲ್ಲ. ಎದ್ದೇಳೋ ಫಸ್ಟು. ನೀನು ವಾಟ್ಸಪ್ ನಂಬರ್ಗೆ ಒಂದು ಹುಡುಗಿ ಫೋಟೋ ಕಳ್ಸಿದೆ. ಹುಡುಗಿ ಸ್ವಲ್ಪ ಕಪ್ಪು, ಆದ್ರೆ ನೋಡೋಕೆ ತುಂಬಾ ಲಕ್ಷಣವಾಗಿದ್ದಾಳೆ. ಮತ್ತೆ ಈಗ ಮಲ್ಗಕ್ ಹೋಗ್ಬೇಡ, ಎದ್ದೋಗಿ ಅವಳನ್ನ ಮೀಟ್ ಮಾಡು. ಕೇಳಿಸ್ತಾ? ಅಯ್ಯೋ ಏನಮ್ಮ ನೀನು ಬೆಳಗ್ಗೆ ಇದ್ರೆ ಎಲ್ರು ಟೀ ಆಯ್ತಾ ಕಾಫಿ ಆಯ್ತಾ ಅಂತ ಕೇಳ. ಟೀ ಕಾಫಿ ಎಲ್ಲ ನಿನ್ ಹೆಂಡತಿ ಬರ್ತಾಳಲ್ಲ, ಅವಳು ಕೇಳ್ತಾಳೆ. ಹೋಗಿ ಫಸ್ಟ್ ಅವಳನ್ನ ಮೀಟ್ ಮಾಡು. ಬಾಯ್. ಹಾಯ್, ನನ್ನ ಹೆಸರು ಸೋಮು ಅಂತ. ನನಗೆ ಅರೇಂಜ್ ಮ್ಯಾರೇಜ್ಗಿಂತ ಲವ್ ಮ್ಯಾರೇಜ್ ಅಂದ್ರೆ ತುಂಬ ಇಷ್ಟ. ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಂಡು ಮ್ಯಾರೇಜ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಆದರೆ ಏನು ಮಾಡೋದು, ನನ್ನ ಗ್ರಾಚಾರಕ್ಕೆ ಒಂದು ಹುಡುಗಿನೂ ಸಿಗ್ತಿಲ್ಲ. ಆವಾಗ ನನಗೊಂದು ಐಡಿಯಾ ಬಂತು. ಅಮ್ಮ ಮನೆಯಲ್ಲಿ ಒಂದು ಹುಡುಗಿನ ಹುಡುಕ್ನ ಅಂತ ಹೇಳಿದ್ರಾ, ಅದಕ್ಕೆ ನಮ್ಮಮ್ಮ ನೋಡಿದ ಹುಡುಗಿನ ನೋಡಿ ಲವ್ ಮಾಡಿ ಮದುವೆ ಆಗ್ಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇನ್ನೊಂದು ವಿಷಯ ಗೊತ್ತಾ, ಈ ಹುಡುಗರಿಗೆ ಮನೆಯಲ್ಲಿ ಹುಡುಗಿ ನೋಡ್ತೀನಿ ಮದುವೆ ಆಗಂದರೆ ತುಂಬ ಇಷ್ಟನೇ ಇರುತ್ತೆ. ಆದರೆ ನನಗೆ ಇವಾಗಲೇ ಮದುವೆ ಬೇಡಮ್ಮ, ನನಗೆ ಆಗಾಗಬೇಕು ಈಗಾಗಬೇಕು ಅಂತ ಪುಂಗ್ತಾನೆ ಇರ್ತಾರೆ. ನಾನು ಹಾಗೆ ಮಾಡ್ಬೇಕು ಅಂದ್ಕೊಂಡೆ. ಆಮೇಲೆ ನಮ್ಮಮ್ಮ ನನಗೆ ಹುಡುಗಿ ನೋಡೋದೇ ನಿಲ್ಲಿಸ್ಬಿಟ್ರೆ ಏನು ಮಾಡೋದು, ಅದಕ್ಕೆ ಒಪ್ಕೊಂಡೆ. ನಿಮ್ಮನೆಯಲ್ಲಿ ಹುಡುಗಿ ನೋಡ್ತಿದ್ದಾರಾ ಹೇಗೆ? ನಿಮ್ಮನೆ ವಿಷಯ ನಮಗೆ ಹಾಕ್ಬಿಡಿ. ನಾನಂತರೂ ಹೋಗಿ ಆ ಹುಡುಗಿಗೆ ಪ್ರಪೋಸ್ ಮಾಡಬೇಕು. ಬಾಯ್. ನೀ ಇಲ್ಲದ ಈ ಲೋಕದಲ್ಲಿ ನಿನ್ನ ಹೆಸರೇ ನನ್ನ ಧೈರ್ಯ, ನಿನ್ನ ನೆನಪೇ ನನ್ನ ಬದುಕಿನ ಬೆಳಕು. ಅಪ್ಪ, ನಾನು ಬಿದ್ದರೆ ಎತ್ತೋ ಕೈ ಇಲ್ಲ, ಆದರೂ ನಿನ್ನ ಆಶೀರ್ವಾದ ಇನ್ನೂ ನನ್ನ ಭುಜದ ಮೇಲೆ ಇದೆ. ಬೇರೆ ಏನಾರು ಬೇಕಣ್ಣ? ಹಾಫ್ ಲೀಟ್ರ್ ನೀರು ಕೊಡಿ ಸಾಕು. ಅಣ್ಣ ಸರಿ. ಬೇರೆ ಅಣ್ಣ? ಸರಿ ಆಯ್ತಾ. ರಾಜಣ್ಣ ಏನಕ್ಕೆ ಮಾಡ್ತಾವನೆ? ಹಲೋ ಹಲೋ ನರೇಶ. ಹೇಳಣ್ಣ. ನಾನು ಕಣೋ ರಾಜು. ಅಣ್ಣ ಹೇಳಣ್ಣ. ಚೆನ್ನಾಗಿದೆಯೇನೋ? ಚೆನ್ನಾಗಿದ್ದೀನಣ್ಣ, ನೀವು? ನಾನು ಚೆನ್ನಾಗಿದ್ದೀನಿ. ಕವನ ಹೇಗಿದ್ದಾನೋ? ಕವನಣ್ಣ ಅವನೇನಣ್ಣ ಆರಾಮಾಗಿದ್ದಾನೆ. ಮತ್ತೇನು ಮಾಡ್ತಿದ್ಯೋ? ಕೆಲಸ ಮಾಡೋಲ್ಲಿ ಸಾಕು. ನಿಮಿಷ ಬಂದಣ್ಣ. ಅಣ್ಣ ಯಾವುದೋ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಣ್ಣ. ಅದು ನರೇಶ, 2 ತಿಂಗಳಿಂದ ಗ್ಯಾರೇಜೇ ಓಪನ್ ಮಾಡಿರಲಿಲ್ಲ, ನಿಂಗೆ ಗೊತ್ತಲ್ವಾ? ಹಾಂ ಹೌದಣ್ಣ. ಅದು ಇವತ್ತು ಗ್ಯಾರೇಜ್ ಹತ್ರ ಬಂದಿದ್ದೆ. ಗ್ಯಾರೇಜ್ನ ಅದು ರೀಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀನು ಕೆಲ್ಸಕ್ಕೆ ಬರ್ತೀಯೇನೋ? ಹಾಂ ನಿಜನಣ್ಣ? ಹೌದು ಕಣೋ, ಅದನ್ನು ಹಾಗೆ ಬಿಡೋದಕ್ಕೆ ಮನಸ್ಸೇ ಒಪ್ತಿಲ್ಲ ಕಣೋ. ನೀವೆಲ್ಲರೂ ಬಂದರೆ ಒಟ್ಟಿಗೆ ಶುರು ಮಾಡೋಣ ಅಂತ. ನಿಜಣ್ಣ? ನಿಜ ಕಣೋ. ಹಾಂ, ಮತ್ತೆ ಕಾಲೇಜೆಲ್ಲ ಬಿಡ್ತೀಯಣ್ಣ? ಇನ್ನೇನೋ ಮಾಡೋದು, ಅಪ್ಪನ ನೆನಪಿಗೆ ಅಂತ ಇರೋದು ಇದೊಂದೇ ಗ್ಯಾರೇಜು, ಅದು ನಾನೇ ನೋಡ್ಕೋಬೇಕು. ಅದು ನಿಜ ಬಿಡೋಣ. ಅಪ್ಪ ನಿಮ್ಮಿಬ್ರನ್ನ ತುಂಬ ನೆನಪಿಸ್ಕೊತಿದ್ರು, ನಿಮ್ಮ ಬಗ್ಗೆನೇ ಹೇಳ್ತಿದ್ರು, ತುಂಬ ಪ್ರಾಮಾಣಿಕವಂತರು, ನಂಬಿಕಸ್ಥರು ಅಂತ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಕಣೋ. ಮತ್ತೆ ಕೆಲ್ಸಕ್ಕೆ ಬರ್ತೀರಾ ತಾನೇ? ಹಾಂ ಅಣ್ಣ, ಒಂದೇ ಬರ್ತೀವಣ್ಣ. ಅವ್ರು ಇಲ್ಲಂತ ಬೇಜಾರಾಗಬೇಡಣ್ಣ. ನಾನು ಕವನ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತೀವಣ್ಣ. ಅವರು ನಮಗೆ ಕೆಲಸ ಕಲಿಸ್ಕೊಟ್ಟವ್ರೆ, ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಆಯಿತು. ನೀವಿಷ್ಟು ಧೈರ್ಯ ಕೊಟ್ಟರೆ ಸಾಕು ಕಣೋ. ಇವತ್ತು ಶನಿವಾರ, ನಾಳೆ ಬಿಟ್ಟು ಸೋಮವಾರದಿಂದ ಕೆಲ್ಸಕ್ಕೆ ಬಂದುಬಿಡಿ. ಹಾಗೆ ಕವನ್ಗೂ ಹೇಳ್ಬಿಡು. ಸರಿ ಅಣ್ಣ, ಇವಾಗೆಲ್ಲ ಕಾಲ್ ಮಾಡಿ ಹೇಳ್ತೀನಿ ಅಣ್ಣ. ಸರಿ ಕಣೋ, ನಿಮಗೋಸ್ಕರ ಕಾಯ್ತಿರ್ತೀನಿ, ಬಂದುಬಿಡಿ. ಹಲೋ ಕವನ. ಏನು ಮಾಡ್ತಾ ಇದೀಯ ಅಲ್ಲಿ? ಬಂದಿದ್ದೀನಿ. ಬರಬೇಗ. ಹಲೇ ನಿಮ್ಮ ಅವನ ಹಳೆ ಬೇವರಿಸ್ತಾ ಅಂದು
ಇಲ್ಲಿ ಕೇಳೋ. ಬರೀ ಫೋನೇ ಆಯ್ತು. ನಿನ್ನ ಉಸಿರಿನ ತಾಳ ಕೇಳುತ್ತಿದೆ. ನನ್ನ ಯಶಸ್ಸಿನ ಕನಸಿಗಿಂತ ನಿನ್ನ ನಗು ದೊಡ್ಡದು ಅಪ್ಪ. ನಮಸ್ಕಾರ ಅಣ್ಣ. ನಮಸ್ಕಾರ ಕಣ್ರೋ. ಯಾಕೋ ಬೇಜಾರಲ್ಲಿ ಇದೀಯ ಅಣ್ಣ? ಹಾಗೇನಿಲ್ಲ. ಆ? ಬೇಜಾರೇನಿಲ್ಲ ಕಣೋ. ಏನಪ್ಪ. ಆ ಗಾಡಿನೆಲ್ಲ ತಂದು ಹೊರಗಡೆ ನಿಲ್ಲಿಸ್ಬಿಡು. ಸರಿ ಅಣ್ಣ, ಆಯ್ತು. ಆಯ್ತು ಬಿಡೋಣ. ಏಯ್, ಏನಾಯ್ತು ಅಷ್ಟೊಂದು ನಗ್ತಾ ಇದ್ದೀರಾ? ಏನಾಯ್ತಂತದ್ದು? ಏನಿಲ್ಲ ಅಣ್ಣ. ಏನಾಯ್ತು ಹೇಳ್ರಲ್ಲೋ. ಅಣ್ಣ ಕವಂದು ನಿನ್ನೆ ಒಳ್ಳೆ ಕಾಮಿಡಿ ಅಣ್ಣ. ನೀನು ಕೇಳಿದ್ರೆ ಬಿದ್ದು ಬಿದ್ದು ನಗ್ತೀಯ. ಹೌದಾ? ಅಂಥದ್ದು ಏನಾಯ್ತು? ನಂಗೂ ಹೊಸಿ ಹೇಳು, ನಾನು ಹೊಸಿ ನಗ್ತೀನಿ. ಮಗನೇ ಅದನ್ನ ಹೇಳ್ರಿ, ಒದ್ದೇ ಬಿಡ್ತೀನಿ ನೋಡಲಿ. ಲೇ ಕವನ, ನೀ ಸುಮ್ಮನಿರ್ಲ. ನೀನು ಹೇಳ ಏನಾಯ್ತು? ಅದೇ ಅಣ್ಣ, ನಿನಗೆ ಸರೋಜಾಂಟಿ ಗೊತ್ತಲ್ಲ? ಅದೇ ಅಣ್ಣ, ನಮ್ಮ ಓಣ್ಯಾಗ ಒಟ್ಟ ಒದರ್ತಾ ಇರ್ತಾಳ ಜಗಳ ಗಂಟಿ. ಗೊತ್ತಾಯ್ತು ಬಿಡು. ಅದೇ ನಿಮ್ಮ ಓಣಿಯಾಗ ವಟ ಅಂತ ಬ್ರೇಕ್ ಇಲ್ಲದ ಗಾಡಿ ಥರ ಒದರುತ್ತಿತ್ತಾಳಲ್ಲ, ಅಕ್ಕಿನಾ? ಅಕ್ಕಿನೇ ಅಣ್ಣ. ಆಕಿಗೇನು ಮಾಡ್ದಲ್ಲ ಕವನ? ಅಕ್ಕಿ ಅಲ್ಲ ಅಣ್ಣ, ಅಕ್ಕಿನ ಮಗಳು ಕುಸುಮ ಅದಳಲ್ಲ, ಅಕ್ಕಿ. ಕುಸುಮಾನ? ಆ ಹುಡುಗಿಗೇನು ಮಾಡ್ದ್ಯೋ? ಹೇ ಕೇಳೋಣ ಇಲ್ಲಿ. ಸರೋಜಾಂಟಿ ಕುಸುಮ ನಮ್ಮ ಓಣ್ಯಾಗ ಒಂದು ಫಂಕ್ಷನ್ ಇತ್ತಂತ ಬಂದಿದ್ರು. ನಾವಲ್ಲೇ ಇದ್ವಿ. ಆ ಕುಸುಮ ಯಾರನ್ನೋ ಕೈ ಮಾಡಿ ಕರೆದ್ಲು. ಇವನು ನನ್ನೇ ಕರೆದ್ಲಂತ ಅಣ್ಣೂರ್ ಸ್ಟೈಲ್ನಲ್ಲಿ ಸ್ಲೋ ಮೋಷನ್ ಆಗಿ ಹೋಗಿ ಕೈ ಎಳೆದ್ಬಿಟ್ಟ. ಆಗ ಸರೋಜಾಂಟಿ ನೋಡ್ಬಿಟ್ಲು. ಸರೋಜಾಂಟಿ ನೋಡೋ ನೋಟಕ್ಕೆ ಕವಲನ ಮೈ ಪದರ್ಗುಟ್ಟೋಯ್ತು. ಅವನಿಂದೆ ಆಂಟಿ ಓಡೋಕ್ಕೆ ಶುರು ಮಾಡಿದ್ಲು. ಆಂಟಿ ಓಡೋ ಸ್ಪೀಡ್ ನೋಡ್ಬೇಕಿತ್ತಣ. ಅವಳು ಒಲಿಂಪಿಕ್ನಲ್ಲಿ ಓಡಿದ್ರೆ ಆ ಸೇಫ್ನ ಮೀರಿಸಿ ಇಂಡಿಯಾಗೆ ಚಿನ್ನದ ಪದಕ ತರ್ತಿದ್ಲಣ. ಆ ರೇಂಜ್ ಓಡಿದ್ಲಣ. ಆಮೇಲೆ ಏನಾಯ್ತು? ಆಗ ನಾವು ಗೊತ್ತಲ್ಲ, ಉಷನ್ ಬೋಳ್ತಾರ ಚಕ ಚಕ ಅಂತ ಓಡಿ ಆಂಟಿ ನಿಲ್ಸಿ. ಆಗ ಬದುಕೊಂಡಣ ನನ್ನ ಮಗ. ಇಲ್ಲಂದ್ರೆ ಇವನು ಮೈ ಚಿತ್ತಲ್ ಪತಲ್. ಮಗನೇ ನೀನ್ ಹಿಂಗೆ ಬಿಟ್ರೆ ನಂಬರ್ ಕೊಟ್ಟು ಹಾಕ್ಸ್ಬೇಕನ್ಲ. ಹಿಂದೆಲ್ಲ ಬರೀ ಅಣ್ಣ ಲೇ ಕವನ, ನೀನ್ ಯಾಕೆ ಹಂಗ್ ಮಾಡ್ದೆ? ಅಣ್ಣ ಆಕಿ ನನ್ನೇ ಕರ್ದಂಗಾಯ್ತು, ಅದಕ್ಕೆ. ಲೇ ಕವನ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ಈ ಹುಡುಗಿರು ಆ ಗೋಡೆ ಮೇಲೆ ನೇತಾಕಿರೋ ಫೋಟೋ ಇದ್ದಂಗೆ. ಆ ಫೋಟೋದಲ್ಲಿರೋ ವ್ಯಕ್ತಿ ಯಾರನ್ನೇ ನೋಡಿದ್ರು ನಮ್ಮನ್ನೇ ನೋಡೋ ಥರ ಇರುತ್ತೆ. ಹಾಗೆ ಈ ಹುಡುಗಿರು ಯಾರನ್ನೇ ನೋಡ್ತಿದ್ರು ನಮ್ಮನ್ನೇ ನೋಡ್ದಂಗೆ ಇರುತ್ತೆ. ಯಾರನ್ನೇ ಕರೆದ್ರು ನಮ್ಮನ್ನೇ ಕರೆಯೋ ಥರ ಇರುತ್ತೆ. ನಾವು ಯಾಮಾರಬಾರ್ದು. ಯಾಮಾರಿದ್ರೆ ಗೊತ್ತಲ್ಲ, ಸರೋಜಾ ಆಂಟಿ ಅಂತವ್ರ ಕೈಲಿ ಓದೇ ತಿನ್ಬೇಕಾಗುತ್ತೆ. ಒಂದು ನಿಮಿಷ ಬನ್ನಿ ಇಲ್ಲಿ. ಹಾಂ ಸರಿ ಸರಿ, ಕೆಲಸ ಮುಂದುವರಿಸಿ. ಬಂದೆ ಅಣ್ಣ. ಚೈನ್ ಲೂಸ್ ಆಗಿದೆ, ಸ್ವಲ್ಪ ನೋಡ್ತೀರಾ? ನರೇಶ ಬಾಯಿಲಿ. ಕೀ ತಗೊಳ್ಳಿ. ಅಣ್ಣ ಬನ್ನಿ, ಅಲ್ಲಿ ಕುಂತ್ಕೊಳ್ಳಿ. ಹಾಂ ಓಕೆ.
ಕೂತ್ಕೊಳ್ಳಿ ಅಣ್ಣ. ಅವನ ನೀರು ಕೊಡೋ. ಸರಿ ಅಣ್ಣ ಆಯ್ತು. ಥ್ಯಾಂಕ್ ಯು. ಹೌದು, ನಿಮ್ಮ ಮೆಕ್ಯಾನಿಕ್ ಶಾಪ್ ಹೆಸರು ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರಪ್ಪ. ನಿಮ್ದು ಯಾವ ಊರಣ್ಣ? ಹಾಂ, ನಮ್ಮದು ಗಂಟಿಗೆನಹಳ್ಳಿ ಅಂತ. ಗಂಟೆಗಾನೇನ ಅಷ್ಟೂರಿಂದ ಬಂದ್ರ? ಅಲ್ಲಿ ಯಾವ್ದು ಗ್ಯಾರೇಜ್ ಇರ್ಲಿಲ್ವಾ? ಅಯ್ಯೋ ಕರ್ಮ, ಈ ಗಾಡಿನ 4 ಸರಿ ರಿಪೇರಿ ಮಾಡಿದೆ. ಎಲ್ಲ ಸುತ್ತಮುತ್ತ ರಿಪೇರಿ ಮಾಡಿಸಿದ್ರು ಯಾರೂ ಸರಿಗೆ ರಿಪೇರಿನೇ ಮಾಡಲಿಲ್ಲ. ಅದಕ್ಕೆ ನೀವು ನೋಡ್ಕೊಂಬಂದೆ. ಹೌದು, ಇಲ್ಲಿ ರಂಗಪ್ಪ ಅಂದರೆ ಯಾರು? ಅಣ್ಣ ಅವರು ಸತ್ತೋದ್ರಣ್ಣ. ಹೌದಾ, ಯಾಕೆ, ಏನಾಗಿತ್ತು? ಅಣ್ಣ 2 ತಿಂಗಳಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಣ್ಣ. ಅಣ್ಣ ಸರ್, ಎಲ್ಲ ರೆಡಿಯಾಗಿದೆ. ಓಕೆ, ನೀವೇ ಒಂದ್ಸರಿ ಕ್ರಾಸ್ ಚೆಕ್ ಹಾಂ. ಮಾಡ್ಕೊಳ್ಳಿ. ಸರಿ ಸರಿ ಅಣ್ಣ. ಅಣ್ಣ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇಲ್ಲ. ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ. ಓಕೆ, ಅದು ಬ್ರೇಕ್ Excel ಲೂಸ್ ಸ್ವಲ್ಪ ಆಗಿತ್ತು, break ಫಿಟ್ ಮಾಡಿದ್ದೀನಿ. ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇದೆ ಹಾಂ. ಬಿಡಪ್ಪ. ಎಷ್ಟಾಯ್ತು ಹೇಳಿ? ಒಂದು 550 ರೂಪಾಯಿ ಆಯ್ತಣ್ಣ. ಹೌದಾ, ಸ್ಕ್ಯಾನರ್ ಇದೆಯಾ? ಸ್ಕ್ಯಾನರಾ ಆಯ್ತಣ್ಣ, ತಗೊಳ್ಳೋಣ, ಮಾಡಿ ಅಣ್ಣ. ಸರಿ, ಆಯ್ತು ಆಗಿದೆ. ಹಾಂ ಓಕೆ ಅಣ್ಣ. ಸರಿ ಬರಲ್ಲ. ಆಯ್ತಣ್ಣ, ಬಾಯ್ ಅಣ್ಣ. ಹಾಯ್, ಹಾಂ, ಹೇಳಿ. ನನ್ನ ಹೆಸರು ಭಾನು ಅಂತ. ಸರಿ. ಆ್ಯಕ್ಚುಲಿ ನಿಮ್ಮಪ್ಪ ನನಗೆ ತುಂಬ ಪರಿಚಯ. ಹ್ಞೂ ಅವ್ರು ತೀರ್ಕೊಂಡ್ರು ಅಂತ ಕೇಳಿ ನಂಗೆ ತುಂಬ ಬೇಜಾರಾಯಿತು. ನೀವು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅಪ್ಪ ಬಿಟ್ಟೋಗಿರೋ ಗ್ಯಾರೇಜ್ನ ನಡ್ಸ್ಕೊಂಡು ಹೋದರೆ ಆಯಿತು. ಹಾಗೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ನಮ್ಮ ಕಾಲೇಜ್ ಇಲ್ಲೇ. ನಾನು ಡೈಲಿ ಇಲ್ಲಿ ಓಡಾಡ್ತಾ ನಿಮ್ಮನ್ನ ನೋಡ್ತಾ ಇದ್ದೆ. ನೀವಂದರೆ ನಂಗೆ ತುಂಬ ಇಷ್ಟ. ನೀವು ಒಪ್ಕೊಂಡ್ರೆ ನಾನು ಜೀವನನ ನಿಮ್ಮ ಜೊತೆ ಕಳೆಯಬೇಕು ಅಂದ್ಕೊಂಡಿದ್ದೀನಿ. ನೀವೇನಂತೀರಾ? ನೋಡೋಕ್ಕಿಷ್ಟು ಕಪ್ಪುಗೋಳೆ, ಏನು ಹೇಳಿ ಅವಳಿಗೆ? ಹಲೋ ಹಲೋ, ಹಾಂ ಹೇಳಿ. ನೀವೇನೂ ಹೇಳಲೇ ಇಲ್ಲ. ನನಗೆ ಈ ಲವ್ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಪ್ಪ ಬಿಟ್ಟೋಗಿರೋ ಗ್ಯಾರೇಜ್ನ ಡೆವಲಪ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಲವ್ಗೆ ಟೈಮ್ ಕೊಡೋಷ್ಟು ಟೈಮ್ ಇಲ್ಲ ನನ್ನ ಹತ್ರ. ಐ ಆಮ್ ಸಾರಿ. ಏನಾಯ್ತಣ್ಣ? ಯಾರಣ್ಣ? ಅದೇ ಆ ಹುಡುಗಿ ಬಂದಿದ್ಲಲ್ಲ, ಆ ಹುಡುಗಿಗೆ ನಮ್ಮ ಅಪ್ಪ ಪರಿಚಯ ಅಂತೆ. ಓ, ಅದೇ ಅಪ್ಪ ತಿರೋಗಿದ್ದು ಬೇಜಾರಾಯಿತು ಅಂತ ಹೇಳಿದ್ಲು. ಹ್ಞೂ ಹ್ಞೂ ಹ್ಞೂ. ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಪ್ರಪೋಸ್ ಮಾಡಿದ್ಲು. ಹೌದಾ, ಪ್ರಪೋಸ್ ಮಾಡಿದ್ಲಾ? ಹೂನೋ. ಪ್ರಪೋಸ್? ಹಾಂ. ಆಮೇಲೆ? ಏನಂತಿ? ನಾನು ಇನ್ನೇನು ಮಾಡ್ತೀನಿ, ನೋಡೋಕೆ ಅಷ್ಟು ಚೆನ್ನಾಗಿರಲಿಲ್ಲ, ಕಪ್ಪಗಿದ್ಲು. ಅದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟೆ ಏನ್ ಅಷ್ಟೇ. ಗುರು ಇದು ಹಿಂಗ್ ಮಾಡಿದ್ರು? ಅಣ್ಣ ನೀವು ಹಿಂಗೆಲ್ಲ ಮಾಡಬಾರ್ದಾಗಿತ್ತು. ಯಾಕ್ರೋ? ನೀನು ಹೋಗ್ರೆ ಕೆಲಸ ಮಾಡಿಲೇ. ಯಾಕಣ್ಣ ತುಂಬ ಬೇಜಾರಲ್ಲಿ ಇದೆಯಾ? 3 ದಿನದಿಂದ ಆಯಿತು, ಚೇಂಜಸ್ ಕಾಣ್ತಾ ಇದೆ. ಏನು ಸಮಾಚಾರ? ಅದೇ ಕಣೋ, ಅವತ್ತು ಆ ಹುಡುಗಿನ ರಿಜೆಕ್ಟ್ ಮಾಡಿದ ಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ಇನ್ನೊಂದು ಹುಡುಗಿ ಪರಿಚಯ ಆದ್ಲು. ಇಷ್ಟು ದಿನ ಚೆನ್ನಾಗೇ ಇತ್ತು, ಆದರೆ ಈಗ ಯಾಕೋ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ಹಲೋ ಹಲೋ, ಹಲೋ, ಹೇಗಿದೆಯಾ? ಏನು ವಿಷಯ ಹೇಳು? ನಾನು ಅವಾಗಲಿಂದ ಮೆಸೇಜ್ ಮಾಡ್ತೀನಿ ತಾನೆ. ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡ್ತಿದ್ದೀನಿ, ಇನ್ಸ್ಟಾಗ್ರಾಮ್ನಲ್ಲೂ ಮೆಸೇಜ್ ಮಾಡ್ತೀನಿ. ನೋಡಿ ನೀವು ರಿಪ್ಲೈ ಮಾಡ್ತಿಲ್ವಲ್ಲ, ಯಾಕೆ? ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಟೆಕ್ಸ್ಟ್ ಮಾಡ್ತಿಲ್ಲ, ರಿಪ್ಲೈ ಮಾಡ್ತಿಲ್ಲ, ಇಗ್ನೋರ್ ಮಾಡ್ತಿದ್ದೀನಿ. ನೀನು ಕಾಲ್ ಮಾಡಿದ್ರು ಬ್ಯುಸಿ ಬರ್ತಿದೆ ಅಂದರೆ ಅರ್ಥ ಮಾಡ್ಕೊ, ನೀನು ನನಗೆ ಇಷ್ಟ ಇಲ್ಲ. ಅಂದರೆ ನೀನನ್ನು ಅವಾಯ್ಡ್ ಮಾಡ್ತಿದ್ಯಾ? ಹೌದು,
ನೀನಂದ್ರೆ ನನಗಿಷ್ಟ ಇಲ್ಲ ಅಂತ ಹೇಳ್ತಿದ್ದೀನಲ್ಲ, ಇಷ್ಟ ಇಲ್ಲ. ಅದು ಹೇಗೆ ಹೇಳ್ತಿದೀಯಾ? ಅದು ಹಾಗೇನೆ. ಫೋನ್ ಇಡು ಹಲೋ ಫಸ್ಟ್. ಹಲೋ ಕಟ್ ಮಾಡು. ಹಲೋ 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 ಹೀಗೆಲ್ಲ ಆಯ್ತು ಕಣ. ಇಷ್ಟೆಲ್ಲ ನಡೀತಣ. ನನಗೊಂದು ಮಾತು ಹೇಳಿಲ್ಲಲ್ಲ ಅಣ್ಣ. ಅಣ್ಣ ನಿನಕಿನ್ನ ಸಣ್ಣವನೇ ಇರ್ಬೋದಣ್ಣ. ಮಾತು ಹಾಕಿ ಕಪ್ಪಗಿದ್ದಾಳಂತ ರಿಜೆಕ್ಟ್ ಮಾಡ್ದಲ್ಲ ಅಣ್ಣ. ಇವತ್ತು ಇನ್ನೊಬ್ಬಳು ಯಾರು ನಿನಗೆ ರಿಜೆಕ್ಟ್ ಮಾಡಿದ್ಲು ಅಣ್ಣ. ನಾವು ಇನ್ನೊಬ್ರು ಪ್ರೀತಿ ಮಾಡೋದಕ್ಕಿಂತ ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರ ಅನ್ನೋದೇ ಮುಖ್ಯ ಅಲ್ಲ ಅಣ್ಣ. ಬೆಳಗ್ಗೆ ಎದ್ದರೆ ಕೈಗೊಂದು ಸ್ಪಾನರ್ ಇಟ್ಕೊಂಡು ಗಾಡಿ ರಿಪೇರಿ ಮಾಡುವಾಗ ಮೈ ಕೈ ಗಂಟ್ಕೊಂಡಿರೋ ಈ ಕಪ್ಪು ಮಸಿ ನನ್ನ ಬದುಕಿನೋದ್ದಕ್ಕೂ ಸ್ನೇಹಿತನಾಗೆ ಉಳಿದದೆ. ನನ್ನ ಬದುಕಲ್ಲಿ ಅನ್ನ, ಹಣ, ಗುರುತು ಎಲ್ಲ ಈ ಕಪ್ಪು ಮಸಿಯಿಂದಲೇ. ನನಗೆ ಗೊತ್ತಿಲ್ಲದೆ ನಾನು ಕೈಗಂಟಿರೋ ಈ ಕಪ್ಪು ಬಣ್ಣನ ಒಪ್ಕೊಳ್ತಾ ಹೋದೆ. ಆದರೆ ಮನಸ್ಸು ಕಪ್ಪು ಕನಿಷ್ಠ, ಬಿಳಿ ಶ್ರೇಷ್ಠ ಅಂತ ನನ್ನಲ್ಲೇ ಬೇರುತ್ತು. ಇಲ್ಲ, ನಾನು ಮತ್ತೆ ಅವಳನ್ನ ಭೇಟಿ ಮಾಡ್ತೀನಿ, ಅಪ್ಪಿ ಸಾರಿ ಹೇಳ್ತೀನಿ. ಮನಸ್ಸಿಗಂಟಿರೋ ಈ ಸೌಂದರ್ಯ ಅನ್ನೋ ಕೊಳಕನ್ನ ದೂರ ತಳ್ಳಿ ಅವಳನ್ನ ಅಪ್ಪಿಕೊಳ್ತೀನಿ. ಕಪ್ಪು ಮಣ್ಣಲ್ಲೇ ಹುಟ್ಟಿ ಕಪ್ಪು ಮಣ್ಣಲ್ಲೇ ಬೆಳೆಯೋ ಈ ದೇಹಕ್ಕೆ ಬಣ್ಣಗಳು, ಮಾಸಿ ಹೋಗೋ ಈ ದೇಹಕ್ಕೆ ಕಪ್ಪು ಬಿಳಿ ಬಣ್ಣ ಯಾಕೆ? ರಾಜು ಇಲ್ವಾ? ಇಲ್ಲ ಮೇಡಮ್, ಇಲ್ಲೇ ಹೊರಗಡೆ ಹೋಗಿದೆ. ಓ ಹೌದಾ? ನೀವು ಕೂತ್ಕೊಳ್ಳಿ. ಹಲೋ, ಏನೋ? ಆ ಹುಡುಗಿ ನನಗೆ ಸಿಗಲ್ಲ ಕಣೋ. ಅವಳು ಬರೀ ನೆನಪಷ್ಟೇ. ಕೇಳಣಲ್ಲಿ, ಅವಳು ನಮ್ಮ ಗ್ಯಾರೇಜ್ ಹತ್ರ ಬಂದವಳೆ. ಅವಳು ರೆಡಿಯಾಗಿ ಬಂದಿರೋದು ನೋಡಿದ್ರೆ ನಿಮ್ಮ ಮನೆ ದೀಪ ಬೆಳಗ್ಗೆ ಫಿಕ್ಸ್ ಅಣ್ಣ. ಏನೋ ಹೇಳ್ತಿದ್ಯಾ? ನಿಜಣ, ಬೇಗ ಬಾಡ, ಈ ಸಲ ಮಾತ್ರ ಮಿಸ್ ಮಾಡ್ಕೋಬೇಡ. ಸರಿ ಕಣೋ, ಈಗಲೇ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಸೋಮಶೇಖರ್ ಅಂತ. ಓಕೆ. ನೀವು ನನ್ನ ಸೋಮ್ ಅಂತ ಕರೀರಿ, ಪರವಾಗಿಲ್ಲ. ನಾನು ನಿಮ್ಮನ್ನ 4 ದಿನದಿಂದ ನೋಡ್ತಿದ್ದೀನಿ. ನೋಡೋಕೆ ತುಂಬ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು. ಆದರೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಅದೇ ಅವಾಗಲೇ ಹೇಳಿದ್ನಲ್ಲ, ಸೋಮು ಅಂತ. ಹಲೋ ಮಿಸ್ಟರ್, ನಿಮ್ಮ ಹೆಸರೆಲ್ಲ ಕೇಳಿದ್ದು. ಯಾವ ಕಾಲೇಜು? ನ್ಯೂ ಕಮರಾ? ಅಯ್ಯೋ, ನಂದು ಈ ಕಾಲೇಜಲ್ಲ. ಹಾಂ? ಕಾಲೇಜೆಲ್ಲ ಮುಗಿಸಿ ಜಾಬ್ ಮಾಡ್ತಿದ್ದೀನಿ. ನೋಡಿ ಐ ಡಿ ಕಾರ್ಡ್.
ನೀವೇನು ಲೂಸಾ? ಏ ಅಲ್ಲ ಅಲ್ಲ, ಬ್ಯಾಂಕ್ ಎಂಪ್ಲಾಯ್ ನೋಡಿ ಐ ಡಿ ಕಾರ್ಡು. ಅಪ್ಪ ತಂದೆ ನೀನು ಯಾರೋ ಮಾರಯ್ಯ, ನಿನ್ಗೇನಾಗಬೇಕು? ಅದು ಆ್ಯಕ್ಚುಲಿ ನೀವಂದರೆ ನಂಗೆ ತುಂಬ ಇಷ್ಟ. ನಿಮ್ಮನ್ನು ನಾನು ಲವ್ ಮಾಡ್ತಿದ್ದೀನಿ. ಐ ಲವ್ ಯು. ಹಲೋ, ನನಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾರೆ. ನಿಮಗೂ ಬಾಯ್ ಫ್ರೆಂಡ್ ಇದ್ದಾನೆ? ಹ್ಞೂ. ಸರಿ ಹೋಯ್ತು. ಏನ್ರಿ? ನಿಮಗಲ್ಲ ಮೇಡಮ್, ನೀವು ಹೋಗಿ. ಯಾರೋ ಲೂಸ್ ನನ್ನ ಮಗ. ಹಲೋ ಭಾನುವರೇ, ಹಾಂ, ನನ್ನ ಹೆಸರು ನಿನಗೇನು ಗೊತ್ತಾಯ್ತು? ನಿಮ್ಮ ಹೆಸರು ನಮ್ಗೆ ಗೊತ್ತು ಅದು ಬಿಡಿ. ನಿಮ್ಮ ಲವ್ 1 ಸೈಡಾ 2 ಸೈಡಾ? ಸದ್ಯಕ್ಕೆ ಒಂದು ಸೈಡೆ. ಅಂದರೆ ನಿಮ್ಮ ಹುಡುಗ ನಿಮ್ಮನ್ನು ಒಪ್ಪಿಲ್ಲ ಅಂತ ಆಯಿತು. ಒಂದು ವೇಳೆ ನಿಮ್ಮ ಹುಡುಗ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ನನ್ನೇ ಲವ್ ಮಾಡಿ, ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಅದು ಹೇಗೆ ಹೇಳ್ತೀರಾ? ಅವ್ನು ಒಪ್ಕೊಳ್ಳಲ್ಲ ಅಂತ? ಅವ್ನು ಒಪ್ಕೊಂಡೇ ಒಪ್ಕೋತಾನೆ, ನೋಡ್ತಾ ಇರಿ. ಒಪ್ಕೊಂಡ್ರೆ ಸಂತೋಷ, ಅಫ್ಕೋರ್ಸ್. ಒಪ್ಕೊಳ್ಳಿಲ್ಲ ಅಂದರೆ ನನ್ನೇ ಲವ್ ಮಾಡಿ, ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಯಾರೋ ಸೈಕೋ ನನ್ನ ಮಗ. ಹೇ ಹೋಗೋ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡೋದು ಅಂದರೆ ಕೈಯಲ್ಲಿರೋ ವಜ್ರವನ್ನು ಎಸೆದು ಕಲ್ಲನ್ನು ಎತ್ಕೊಂಡಂತೆ.